ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್ ಆಸ್ಟ್ರೋ ಸ್ಪಿರಿಚುವಾಲಿಟಿ. ಇವತ್ತು ನಾವು ಶನಿ ಗ್ರಹದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಶನಿ ಗ್ರಹ ನಮ್ಮ ಜೀವನದಲ್ಲಿ ಏನೇನನ್ನ ತಂದ್ಕೊಡುತ್ತೆ, ಹಾಗೂ ನಮ್ಗೆ ಉಚ್ಚ ಸ್ಥಿತಿಲಿದ್ದಾಗ ಯಾವ್ಯಾವ ತರ ಫಲಗಳು ಕೊಡುತ್ತೆ, ನೀಚ ಸ್ಥಿತಿಲಿದ್ದಾಗ ಯಾವ್ಯಾವ ತರ ಫಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಶನಿ ಅಂದ ತಕ್ಷಣ ತುಂಬಾ ಜನ ಹೆದರ್ತಾರೆ. ಬಟ್ ಶನಿ ಎಂತ ಬ್ಯೂಟಿಫುಲ್ ಪ್ಲಾನೆಟ್ ಅಂದ್ರೆ, ಅದು ನಿಮ್ಮ ಒಂದು ಕರ್ಮ ಚೆನ್ನಾಗಿತ್ತು ಅಂತಂದ್ರೆ ನಿಮ್ಗೆ ಸಿಕ್ಕಾಬಟ್ಟೆ ಒಳ್ಳೆ ಒಂದು ಎಫೆಕ್ಟ್ಸ್ ಗಳನ್ನ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಕರ್ಮ ಫಲದಾತ ಅಂತ ಕರಿತೀವಿ ನಾವು ಶನಿನ. ಅಂದ್ರೆ ಶನಿಗೆ ಯಾಕೆ ಅಷ್ಟೊಂದು ಎದುರ್ತಾರೆ ಅಂದ್ರೆ, ಫಸ್ಟ್ ಆಫ್ ಆಲ್ ಈಸ್ ಅ ಸ್ಟ್ರಿಕ್ಟ್ ಪ್ಲಾನೆಟ್. ತುಂಬಾನೇ ಸ್ಟ್ರಿಕ್ಟ್ ಆಗಿರ್ತಾರೆ. ನೀವು ಇವಾಗ ಒಂದ್ ಕೆಲಸ ಮಾಡ್ತೀರಾ, ಅದರಲ್ಲಿ ನಿಮ್ಗೆ ಗೊತ್ತಿದ್ದೂ ಸಮೇತ ನೀವು ತಪ್ಪು ಮಾಡ್ತಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಶನಿ ವಿಲ್ ಪನಿಶ್ ಯು. ಹಾಗೇನೆ ನೀವು ಒಂದ್ ಕೆಲಸ ಮಾಡ್ತಾ ಇದ್ದೀರಾ, ಯಾರೋ ಒಬ್ರು ಭಿಕ್ಷುಕರಿಗೆ ಏನೋ ಒಂದು ಊಟ ಕೊಡುವಂಥದ್ದಾಗಿರ್ಲಿ, ಅಥವಾ ಅವ್ರಿಗೆ ನೀವು ಹೆಲ್ಪ್ ಮಾಡೋವಂಥ ಕೆಲಸ ಮಾಡಿ, ಅದೇ 100 ಟೈಮ್ಸ್ ಬ್ಯಾಕ್ ನಿಮ್ಗೆ ಒಳ್ಳೆಯದನ್ನ ಅವರು ಬಯಸ್ತಾರೆ. ಸೊ ಶನಿ ಅನ್ನೋಂಥ ಗ್ರಹ ಯಾವುದೇ ಕಾರಣಕ್ಕೂ ಕೆಟ್ಟ ಗ್ರಹ ಅಂತೂ ಅಲ್ಲ, ಅದು ತುಂಬಾನೇ ಒಳ್ಳೆ ಬ್ಯೂಟಿಫುಲ್ ಗ್ರಹ ಅಂತ ಹೇಳ್ಬೋದು. ನಿಮ್ಗೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಟರ್ಸ್ ಆಗಿರ್ಬೋದು, ಮತ್ತೆ ಡೆವಲಪರ್ಸ್ ಆಗಿರ್ಬೋದು, ಇವ್ರುಗಳಿಗೆಲ್ಲ ಶನಿ ತುಂಬಾ ಚೆನ್ನಾಗಿದ್ರೆ ಮಾತ್ರ ಅವರು ಆ ಲೆವೆಲ್ಗೆ ಹೋಗುವಂತ ಇದು ಕಾರಣ ಆಗುತ್ತೆ. ಯಾಕೆಂದ್ರೆ ಶನಿ ಗ್ರಹ ಅನ್ನೋಂಥದ್ದು ಕೈ ಹಿಡಿದ್ರೆ ಮಾತ್ರ ನಿಮ್ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಲ್ಲಿವರೆಗೆ ತಗೊಂಡೋಗಿ ಶನಿ ನಿಮ್ಮನ್ನ ನಿಲ್ಲಿಸ್ತಾನೆ. ಯಾವಾಗ ನೀವು ಕರ್ಮದಲ್ಲಿ ನೀವು ತಪ್ಪಾಗಿದ್ದಾಗ, ಹಾಗೂ ನೀವು ಲೈಫ್ ನಲ್ಲಿ ಲೆಸನ್ ಕಲಿಬೇಕು ಅಂದಾಗ ಶನಿ ಬಂದು ನಿಮ್ಗೆ ಲೆಸನ್ ಕಲಿಸ್ತಾನೆ. ಇದು ಶನಿಯ ಒಂದು ಶಕ್ತಿ. ಶನಿನ ನೀವು ಅಧೀನದಲ್ಲಿ ಪಡ್ಕೊಳ್ಳೋಕೆ ನಿಮ್ಗೆ ಇರುವಂತದ್ದು ಒಂದೇ ಒಂದು ಒಳ್ಳೆ ಒಂದು ಮಾರ್ಗ ಅಂತಂದ್ರೆ, ನೀವು ಒಳ್ಳೆತನನ ನಿಮ್ ಲೈಫ್ ನಲ್ಲಿ ನೀವು ಅಳವಡಿಸ್ಕೊಳ್ಬೇಕಾಗತ್ತೆ. ಕೆಲವೊಂದು ಒಳ್ಳೆ ವಿದ್ಯೆಗಳನ್ನ ನೀವು ಒಳ್ಳೆ ವಿದ್ಯೆನ ದಾನ ಮಾಡೋದಾಗಿರ್ಲಿ, ಅಥವಾ ನಿಮ್ಮಲ್ಲಿರುವಂತ ಒಂದು ಅಷ್ಟು ಒಳ್ಳೆತನಗಳನ್ನ ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ನೀವು ಸಫಲರಾದ್ರೆ 100% ನೀವು ಶನಿ ಗ್ರಹನ ನಿಮ್ಮ ಒಂದು ಇದಕ್ಕೆ ತಗೋಬಹುದು. ಶನಿ ಗ್ರಹ ನಿಮ್ಮ ಜಾತಕದಲ್ಲಿ ಉಚ್ಚ ಸ್ಥಿತಿಲಿದ್ದಾಗ ಡೆಫಿನೆಟ್ಲಿ ನಿಮ್ ಲೈಫ್ ನಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅಂತಂದ್ರೆ, ನಿಮ್ಗೆ ಅನ್ನೋಯಿಂಗ್ಲಿ ಜನರು ಬಂದು ಹೆಲ್ಪ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ನಿಮ್ಗೆ ಲೈಫ್ ನಲ್ಲಿ ಸಿಕ್ಕಾಬಟ್ಟೆ ಒಂದು ಒಳ್ಳೆಯ ಒಂದು ಸ್ಟ್ರೆಂತ್ ಸಿಗುತ್ತೆ. ನಿಮ್ಮ ಮಾನಸಿಕ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ನೀವು ಲೋನ್ಲಿ ಆಗಿರಲ್ಲ. ಯಾರ್ಯಾರಿಗೆ ಶನಿ ಗ್ರಹ ಚೆನ್ನಾಗಿರಲ್ವೋ ಅವರು ಸಿಕ್ಕಾಬಟ್ಟೆ ಲೋನ್ಲಿ ಫೀಲ್ ಮಾಡ್ತಿರ್ತಾರೆ. ಮಾನಸಿಕವಾಗಿ ಅವರು ಸಿಕ್ಕಾಬಟ್ಟೆ ಸಫರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಶನಿ ಪ್ರಭಾವ ಬೀರೋದು ಮನಸ್ಸಿನ ಮೇಲೆ ಶನಿ ಪ್ರಭಾವ ಬೀರೋದ್ರಿಂದ ಅದು ಸಿಕ್ಕಾಬಟ್ಟೆ ಎನರ್ಜಿಟೈಸ್ಡ್ ಆಗೇ ಇರುತ್ತೆ. ಸೊ ಶನಿ ಗ್ರಹ ನಿಮ್ಮ ಜೀವನದಲ್ಲಿ ಚೆನ್ನಾಗಿತ್ತು ಅಂತಂದ್ರೆ ಡೆಫಿನೆಟ್ಲಿ ನೀವು ಆ ಒಂದು ಮನಸ್ಸನ್ನ ನೀವು ಹತೋಟಿಲಿ ಇಟ್ಕೋತೀರಾ, ಹಾಗೂ ನಿಮ್ಮ ಒಂದು ಫೀಲಿಂಗ್ಸ್ ಏನಿದೆ ಅದು ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಲೈಫ್ ನಲ್ಲಿ ಆಸ್ಟ್ರಾಲಜಿಕಲ್ ಟ್ಯಾಟೂ ಇಂದ ಶನಿ ಗ್ರಹನ ನಾವು ಕಂಟ್ರೋಲ್ 100% ತರಬಹುದು. ಹೇಗೆ ಅಂತಂದ್ರೆ, ಈ ಟ್ಯಾಟೂ ಹಾಕಿಸ್ಕೊಳ್ಳೋದ್ರಿಂದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನಿಮ್ಗೆ ಲೋನ್ಲಿನೆಸ್ ಹೋಗುತ್ತೆ. ಸೆಕೆಂಡ್ ಥಿಂಗ್ ಹೇಳ್ಬೇಕಂತಂದ್ರೆ, ನೀವು ಎಲ್ಲಾ ಕಡೆನೂ ಕನೆಕ್ಟ್ ಆಗಕ್ ಸ್ಟಾರ್ಟ್ ಆಗ್ತೀರಾ. ಮೂರನೇದು, ಶನಿಯ ಒಂದು ಅನುಗ್ರಹ ನಿಮ್ಗೆ ಒಳ್ಳೆ ರೀತಿಲಿ ಪ್ರೊಡ್ಯೂಸ್ ಆಗೋದ್ರಿಂದ ನೀವು ಎಷ್ಟು ಲೈಫ್ ನಲ್ಲಿ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಸಫರ್ ಮಾಡಿರ್ತೀರೋ, ಅನ್ನೋಯಿಂಗ್ಲಿ ಆ ಸಪೋರ್ಟ್ ನಿಮಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ನಿಮ್ಮನ್ನ ಲೈಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗೇನೆ ನೀವೂ ಅಷ್ಟೇನೆ, ನಿಮ್ಮ ಒಂದು ಮೈಂಡ್ ಸೆಟ್ ಚೇಂಜ್ ಆಗಿ ನೀವು ಬೇರೆಯವರ ಒಂದು ತಪ್ಪುಗಳನ್ನ ಯೋಚನೆನೆ ಮಾಡ್ದಂಗೆ ಅವ್ರಗಳ ಜೊತೆ ನೀವು ಒಂದು ಬಾಂಧವ್ಯತೆಗಳನ್ನ ಬೆಳೆಸ್ಕೊಂತೀರಾ, ಖುಷಿಯಾಗಿರಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಆಸ್ಟ್ರಾಲಜಿಕಲ್ ಟ್ಯಾಟೂ ಹಾಕಿಸ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ಈ ತರ ಚೇಂಜಸ್ ಆಗುತ್ತೆ. ಪ್ಲೀಸ್ ಆಸ್ಟ್ರಾಲಜಿಕಲ್ ಟ್ಯಾಟೂಗೆ ನನ್ನ ಕನ್ಸರ್ನ್ ಮಾಡಿ, ಹಾಗೂನು ಮತ್ತೆ ಆಸ್ಟ್ರಾಲಜಿಗೂ ನೀವು ಕನ್ಸರ್ನ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.